ರಿಯಲ್ಮಿ ಬ್ರ್ಯಾಂಡ್ ಒಂದು ಹೊಸ ಸ್ಮಾರ್ಟ್ಫೋನ್ ಇಂಡಿಯಾದಲ್ಲಿ ಲಾಂಚ್ ಮಾಡಿದೆ. ಆ ಸ್ಮಾರ್ಟ್ಫೋನ್ ಹೆಸರೇ ರಿಯಲ್ಮಿ ನ್ಯಾರ್ಝೋ 50 ಅಂತ. ಸೊ ಕಳೆದ ವರ್ಷ ರಿಯಲ್ಮಿ ಅವರು ಒಂದು ಹೊಸ ಸ್ಮಾರ್ಟ್ಫೋನ್ ಅನ್ನು ಬಿಡುಗಡೆ ಮಾಡಿದ್ರು. ಆ ಸ್ಮಾರ್ಟ್ಫೋನ್ ಹೆಸರೇ ರಿಯಲ್ಮಿ ನ್ಯಾರ್ಝೋ 30 ಅಂತ. ಸೊ ರಿಯಲ್ಮಿ ನ್ಯಾರ್ಝೋ 30ಯ ಒಂದು ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ಬೋದು ಈ ರಿಯಲ್ಮಿ ನ್ಯಾರ್ಝೋ 50 ಸ್ಮಾರ್ಟ್ಫೋನ್. ಸೊ ಈ ವಿಡಿಯೋದಲ್ಲಿ ನಾನು ರಿಯಲ್ಮಿ ನ್ಯಾರ್ಝೋ 50 ಸ್ಮಾರ್ಟ್ಫೋನ್ನ ಸ್ಪೆಸಿಫಿಕೇಶನ್ಸ್ ಹಾಗೆ ಫೀಚರ್ಸ್ ಬಗ್ಗೆ ತಿಳಿಸಿಕೊಂಡಿದ್ದೇನೆ. ಸೊ ನೋಡ್ತಾ ಇರಿ ವಿಡಿಯೋನ ಕೊನೆ ತನಕ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ. ಮೊದಲನೇದಾಗಿ ರಿಯಲ್ಮಿ ನ್ಯಾರ್ಝೋ 50 ಸ್ಮಾರ್ಟ್ಫೋನ್ನ ಪ್ರೈಸಿಂಗ್ ಡೀಟೇಲ್ಸ್ ಬಗ್ಗೆ ತಿಳಿಸಿಕೊಡ್ತೇನೆ. ನಂತರ ಅದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡುವ. ಸೊ ಪ್ರೈಸಿಂಗ್ ಡೀಟೇಲ್ಸ್ ಬಗ್ಗೆ ಮಾತಾಡೋದಾದ್ರೆ ರಿಯಲ್ಮಿ ನ್ಯಾರ್ಝೋ 50 ಎರಡು ವೇರಿಯಂಟ್ಸ್ ಅಲ್ಲಿ ಬರ್ತಾ ಇದೆ. 4GB ಪ್ಲಸ್ 64GB ವೇರಿಯಂಟ್ ಇದಕ್ಕೆ 12,999 ಆಗುತ್ತೆ. ಹಾಗೆಯೇ ಹೈಯರ್ ವೇರಿಯಂಟ್ 6GB ಪ್ಲಸ್ 128GB ವೇರಿಯಂಟ್ ಇದಕ್ಕೆ 15,499 ರೂಪಾಯಿ ಆಗುತ್ತೆ. ಸೊ ಎರಡು ವೇರಿಯಂಟ್ಸ್ ಈ ರಿಯಲ್ಮಿ ನ್ಯಾರ್ಝೋ 50 ಸ್ಮಾರ್ಟ್ಫೋನ್ ಅಲ್ಲಿ ಬರ್ತಾ ಇದೆ. ಸೊ ಇದು ಇದರ ಪ್ರೈಸಿಂಗ್ ಡೀಟೇಲ್ಸ್. ಸೊ ನೆಕ್ಸ್ಟ್ ಇದರ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋ. ಸ್ಪೆಸಿಫಿಕೇಶನ್ಸ್ ಅಲ್ಲಿ ಮೊದಲನೇದಾಗಿ ಇದರ ಡಿಸೈನ್ ಬಗ್ಗೆ ಮಾತಾಡೋ. ಸೊ ಡಿಸೈನ್ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಒಂದು ಪ್ಲಾಸ್ಟಿಕ್ ಬ್ಯಾಕ್ ಪ್ಯಾನಲ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ಒಂದು ಈ ಬ್ಯಾಕ್ ಪ್ಯಾನಲ್ಲಿ ಟೆಕ್ಸ್ಚರ್ಡ್ ಡಿಸೈನ್ ಇದೆ. ರಿಯಲ್ಮಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಟೆಕ್ಸ್ಚರ್ಡ್ ಡಿಸೈನ್ ಅವರಿಗೆ ರೇಸಿಂಗ್ ಕಾರ್ಸ್ನ ಡಿಸೈನ್ ಇಂದ ಇನ್ಸ್ಪೈರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಟೆಕ್ಸ್ಚರ್ಡ್ ಡಿಸೈನ್ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇರುವಂತಹ ಟೆಕ್ಸ್ಚರ್ ಡಿಸೈನ್ ಇದೆಲ್ಲ ಅದು ರೇಸಿಂಗ್ ಕಾರ್ಸ್ ಇಂದ ಇನ್ಸ್ಪೈರ್ ಆಗಿ ಮಾಡಿದಂತಹ ಡಿಸೈನ್ ಆಗಿದೆ. ಸೊ ಮತ್ತೊಂದು ಇದರ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಇಲ್ಲಿ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ. ಈ ಬ್ಯಾಕ್ ಪ್ಯಾನಲ್ ಪ್ಲಾಸ್ಟಿಕ್ ಬ್ಯಾಕ್ ಪ್ಯಾನಲ್ ಗ್ಲಾಸಿ ಫಿನಿಶ್ನ ಬ್ಯಾಕ್ ಪ್ಯಾನಲ್ ಆಗಿದೆ. ಸೊ ಇದರ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಿಮಗೆ ಫಿಂಗರ್ ಪ್ರಿಂಟ್ ಅಂದರೆ ಬೆರಳಚ್ಚು ಬೇಗ ಈ ಸ್ಮಾರ್ಟ್ಫೋನ್ನ ಬ್ಯಾಕ್ ಪ್ಯಾನಲ್ಲಿ ಆಗುತ್ತೆ. ಹಾಗೆಯೇ ಬೇಗ ಈ ಬ್ಯಾಕ್ ಪ್ಯಾನಲ್ ಗಲೀಜು ಕೂಡ ಆಗುತ್ತೆ ಗ್ಲಾಸಿ ಫಿನಿಶ್ ಆದ ಕಾರಣ. ಸೊ ಆದ ಕಾರಣ ಈ ಸ್ಮಾರ್ಟ್ಫೋನ್ಗೆ ಒಂದು ಬ್ಯಾಕ್ ಕವರ್ ಅವಶ್ಯಕತೆ ತುಂಬ ಇದೆ. ಸೊ ಓಕೆ ಪಾಯಿಂಟ್ಸ್ ಕೊಡ್ಬೋದು ಡಿಸೈನ್ ಡಿಪಾರ್ಟ್ಮೆಂಟಲ್ಲಿ. ಯಾಕಂತ ಹೇಳಿದ್ರೆ ಗ್ಲಾಸಿ ಫಿನಿಶ್ ಪ್ರೊವೈಡ್ ಮಾಡಿದ ಕಾರಣ ಓಕೆ ಪಾಯಿಂಟ್ಸ್ ಕೊಡ್ಬೋದು ರಿಯಲ್ಮಿ ನ್ಯಾರ್ಝೋ 50 ಸ್ಮಾರ್ಟ್ಫೋನ್ಗೆ. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದು. ಸೊ ಈ ಡಿಸ್ಪ್ಲೇ ಇದೆಲ್ಲ ರಿಯಲ್ಮಿ ನ್ಯಾರ್ಝೋ 50 ಅದು ಇದೇ ಇದರ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುವಂತಹ ಡಿಸ್ಪ್ಲೇ ಆಗಿದೆ. ಹಾಗೆಯೇ 6.6 ಇಂಚ್ನ ಫುಲ್ HD ಪ್ಲಸ್ LCD ಡಿಸ್ಪ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ LCD ಡಿಸ್ಪ್ಲೇ ಒಂದು ಪಂಚ್ ಹೋಲ್ ಸ್ಟೈಲ್ನ ಡಿಸ್ಪ್ಲೇ ಆಗಿದೆ. ಸೊ ಈ ಪ್ರೈಸ್ ಸೆಗ್ಮೆಂಟಲ್ಲಿ ನೀವು ನೋಡ್ತಾ ಇರ್ಬೋದು 15,000 16,000 ರೇಂಜ್ನ ಅದರ ಒಳಗಡೆ ಯಾವುದೇ ಒಂದು ಪ್ರೈಸ್ ರೇಂಜ್ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಪಂಚ್ ಹೋಲ್ ಸ್ಟೈಲ್ನ ಡಿಸ್ಪ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಒಂದು ಪಂಚ್ ಹೋಲ್ ಸ್ಟೈಲ್ನ ಡಿಸ್ಪ್ಲೇ ಪ್ರೊವೈಡ್ ಮಾಡಿದ್ದಾರೆ ವಿತ್ 120 ಹರ್ಟ್ಸ್ ರಿಫ್ರೆಶ್ ರೇಟ್. ಸೊ ಗೇಮರ್ಸ್ಗೆ ಒಂದು ವರದಾನ ಅಂತ ಹೇಳ್ಬೋದು ಈ ಡಿಸ್ಪ್ಲೇ. ಸೊ ಡಿಸ್ಪ್ಲೇ ಸೆಗ್ಮೆಂಟಲ್ಲಿ ಯಾವುದೇ ಒಂದು ಇಶ್ಯೂಸ್ ಇಲ್ಲ, ಒಂದು ಬ್ಯಾಲೆನ್ಸ್ಡ್ ಆಕ್ಟ್ ಮಾಡಿದ್ದಾರೆ ರಿಯಲ್ಮಿ ಅವರು. ಸೊ ಕೆಲವು ಸ್ಮಾರ್ಟ್ಫೋನ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ AMOLED ಡಿಸ್ಪ್ಲೇ ಪ್ರೊವೈಡ್ ಮಾಡಿ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಪ್ರೊವೈಡ್ ಮಾಡಿದ್ದಾರೆ. ಆದರೆ ಇಲ್ಲಿ LCD ಡಿಸ್ಪ್ಲೇ ಪ್ರೊವೈಡ್ ಮಾಡಿ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಂದು ಬ್ಯಾಲೆನ್ಸ್ಡ್ ಆಕ್ಟ್. ಸೊ ಡಿಸ್ಪ್ಲೇ ಅಲ್ಲಿ ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಪ್ಲಸ್ ಪಾಯಿಂಟ್ ಡಿಸ್ಪ್ಲೇ ಸೆಗ್ಮೆಂಟ್ ಅಲ್ಲಿ ರಿಯಲ್ಮಿ ನ್ಯಾರ್ಝೋ 50 ಸ್ಮಾರ್ಟ್ಫೋನ್. ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ನ ಕ್ಯಾಮರಾ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡುವ. ಸೊ ಇಲ್ಲಿ ಟ್ರಿಪಲ್ ಕ್ಯಾಮರಾ ಸೆಟಪ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಇಲ್ಲಿ 50 ಮೆಗಾಪಿಕ್ಸೆಲ್ನ ಪ್ರೈಮರಿ ಕ್ಯಾಮರಾ ಕೊಟ್ಟಿದ್ದಾರೆ. ನಂತರ 2 ಮೆಗಾಪಿಕ್ಸೆಲ್ನ ಡೆಪ್ತ್ ಸೆನ್ಸರ್ ಇದೆ. ಹಾಗೆಯೇ 2 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಸೆನ್ಸರ್ ಇದೆ. ಸೊ ನಾನು ಮುಂಚಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಅದು ಯಾವುದಂತ ಹೇಳಿದರೆ ಈ 2 ಮೆಗಾಪಿಕ್ಸೆಲ್ನ ಸೆನ್ಸರ್ಸ್ ಇದೆಯಲ್ಲ ಅದು ಯಾವುದೇ ಒಂದು ಪ್ರಾಪರ್ ಔಟ್ಕಮ್ ಕೊಡೋದಿಲ್ಲ ಈ ಫೋಟೋಗ್ರಫಿಯ ರಿಸಲ್ಟಲ್ಲಿ. ಸೊ ಆದ ಕಾರಣ ಈ 2 ಮೆಗಾಪಿಕ್ಸೆಲ್ನ ಲೆನ್ಸ್ ಇದೆಯಲ್ಲ ವೇಸ್ಟ್ ಅಂತ ಹೇಳ್ಬೋದು. ಮತ್ತೊಂದು ಏನಂತ ಹೇಳಿದರೆ ಡಿಸ್ಅಡ್ವಾಂಟೇಜ್ ಈ ಕ್ಯಾಮರಾ ಡಿಪಾರ್ಟ್ಮೆಂಟಲ್ಲಿ ಅಲ್ಟ್ರಾ ವೈಡ್ ಸೆನ್ಸರ್ ಕೂಡ ರಿಯಲ್ಮಿ ಅವರು ಮಿಸ್ ಮಾಡಿದ್ದಾರೆ. ಸೊ ಮೇನ್ ಸೆನ್ಸರ್ ಯಾವ್ದು ಬೇಕಿತ್ತು ಅದನ್ನು ಮಿಸ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಸೆನ್ಸರ್ ಕೆಲವು ಬ್ರ್ಯಾಂಡ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ರಿಯಲ್ಮಿ ಅವರು ಪ್ರೊವೈಡ್ ಮಾಡ್ತಾ ಇಲ್ಲ. ಈ 2 ಮೆಗಾಪಿಕ್ಸೆಲ್ನ 2 ಲೆನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಯಾವುದೇ ಒಂದು ಪ್ರಾಪರ್ ಔಟ್ಕಮ್ ಪ್ರೊವೈಡ್ ಮಾಡೋದಿಲ್ಲ ಈ 2 ಮೆಗಾಪಿಕ್ಸೆಲ್ನ ಲೆನ್ಸಸ್. ಸೊ ಕ್ಯಾಮರಾ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಲ್ಯಾಗ್ ಮಾಡ್ತಾ ಇದ್ದಾರೆ ರಿಯಲ್ಮಿ ನ್ಯಾರ್ಝೋ 50 ಸ್ಮಾರ್ಟ್ಫೋನ್. ಸೊ ಇಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ರಿಯಲ್ಮಿ ನ್ಯಾರ್ಝೋ 50 ಸ್ಮಾರ್ಟ್ಫೋನ್ಗೆ. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ನ ಫ್ರಂಟ್ ಕ್ಯಾಮರಾದ ಬಗ್ಗೆ ಮಾತಾಡೋದು. ಸೊ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ನೀವು ನೋಡಿರ್ಬೋದು 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಕ್ಯಾಮರಾ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಕೂಡ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮರಾ ಪ್ರೊವೈಡ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ಇಶ್ಯೂಸ್ ಇಲ್ಲ ಫ್ರಂಟ್ ಕ್ಯಾಮರಾದ ಬಗ್ಗೆ ಮಾತಾಡೋದಾದ್ರೆ. ಸೊ ಇಲ್ಲಿ ಪ್ಲಸ್ ಪಾಯಿಂಟ್ ಪ್ರೊವೈಡ್ ಮಾಡ್ಬೋದು ಫ್ರಂಟ್ ಕ್ಯಾಮರಾದ ಬಗ್ಗೆ ಮಾತಾಡೋದಾದ್ರೆ. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ನ ಮೇನ್ ಕಾಂಪೊನೆಂಟ್ ಅದರ ಪ್ರಾಸೆಸರ್ ಬಗ್ಗೆ ಮಾತಾಡೋದು. ಸೊ ಇಲ್ಲಿ ಮೀಡಿಯಾಟೆಕ್ ಹೀಲಿಯೋ G96 ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. ಸೊ ಇದೊಂದು ಹೊಸ ಪ್ರಾಸೆಸರ್ ಮೀಡಿಯಾಟೆಕ್ ಅವರಿಂದ. ಮತ್ತೊಂದು ಏನಂತ ಹೇಳಿದ್ರೆ ಒಂದು ಗೇಮಿಂಗ್ ಓರಿಯೆಂಟೆಡ್ ಪ್ರಾಸೆಸರ್ ಆಗಿದೆ ಈ G96 ಪ್ರಾಸೆಸರ್, ಹೊಸ ಪ್ರಾಸೆಸರ್. ಮತ್ತೊಂದು ವಿಷಯ ನೀವು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ ಇದೊಂದು 4G ಪ್ರಾಸೆಸರ್, 5G ಪ್ರಾಸೆಸರ್ ಅಲ್ಲ. ಆದ ಕಾರಣ ಇದೊಂದು 4G ಫೋನ್. ಮತ್ತೊಂದು ಏನಂತ ಹೇಳಿದ್ರೆ ಈ ಪ್ರಾಸೆಸರ್ನ ಹೈಯೆಸ್ಟ್ ಸ್ಪೀಡ್ 2.05 GHz ಆಗಿದೆ. ಸೊ ಈ ಪ್ರೈಸ್ ಸೆಗ್ಮೆಂಟಲ್ಲಿ ಒಂದು ಒಳ್ಳೆಯ ಲೇಟೆಸ್ಟ್ ಪ್ರಾಸೆಸರ್ ಪ್ರೊವೈಡ್ ಮಾಡಿದ್ದಾರೆ, ಗೇಮಿಂಗ್ ಓರಿಯೆಂಟೆಡ್ ಪ್ರಾಸೆಸರ್. ಸೊ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಆಗಿರ್ಬೋದು. ಹಾಗೆಯೇ
ಈ G96 ಪ್ರೊಸೆಸರ್ ಆಗಿರ್ಬೋದು ಗೇಮರ್ಸಿಗೆ ಒಂದು ವರದಾನ ಅಂತ ಹೇಳ್ಬೋದು ಈ ಪ್ರೈಸ್ ಸೆಗ್ಮೆಂಟಲ್ಲಿ. ಸೊ ಪ್ರೊಸೆಸರನ್ನು ನೋಡೋದಾದ್ರೆ ಒಂದು ಒಳ್ಳೆಯ ಪ್ರೊಸೆಸರ್ ಪ್ರೊವೈಡ್ ಮಾಡಿದರೆ, ಒಂದು ಪ್ಲಸ್ ಪಾಯಿಂಟ್ ಇಲ್ಲಿ ಕೂಡ ಪ್ರೊವೈಡ್ ಮಾಡ್ಬೋದು ರಿಯಲ್ಮಿ ನ್ಯಾರ್ಜೋ 50 ಸ್ಮಾರ್ಟ್ಫೋನ್ಗೆ. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ನ ಸ್ಟೋರೇಜ್ ಮತ್ತು ರ್ಯಾಮ್ ಆಪ್ಷನ್ಸ್ ಬಗ್ಗೆ ಮಾತಾಡೋಣ. ಸೊ ನಾನು ಈ ಸ್ಟೋರೇಜ್ ಮತ್ತು ರ್ಯಾಮ್ ಬಗ್ಗೆ ಮುಂಚೆನೇ ಮಾತಾಡಿದ್ದೇನೆ ಪ್ರೈಸಿಂಗ್ ಬಗ್ಗೆ ಮಾತಾಡುವಾಗ. ಸೊ ಸ್ಟೋರೇಜ್ ನೀವು ನೋಡ್ತಾ ಇರ್ಬೋದು 64 GB ಅಥವಾ 128 GB ಸ್ಟೋರೇಜ್ ಆಪ್ಷನ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆಯೇ ರ್ಯಾಮ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ 4 GB ಅಥವಾ 6 GB ರ್ಯಾಮ್ ಆಪ್ಷನ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮತ್ತೊಂದೇನಂತ ಹೇಳಿದ್ರೆ ಇಲ್ಲಿ ವರ್ಚುವಲ್ ರ್ಯಾಮ್ ಫೀಚರ್ ಕೂಡ ಈ ಸ್ಮಾರ್ಟ್ಫೋನಲ್ಲಿ ಬರ್ತಾ ಇದೆ. ಆ ವರ್ಚುವಲ್ ರ್ಯಾಮ್ ಫೀಚರ್ ನಿಮಗೆ ಕೇವಲ 128 GB ಸ್ಟೋರೇಜ್ ವೇರಿಯಂಟಲ್ಲಿ ಕೂಡ ಮಾತ್ರ ಆ ವರ್ಚುವಲ್ ರ್ಯಾಮ್ ಫೀಚರ್ ಬರ್ತಾ ಇದೆ. ಸೊ ವರ್ಚುವಲ್ ರ್ಯಾಮ್ ಏನಂತ ಹೇಳಿದ್ರೆ ನಿಮಗೆ ಮಲ್ಟಿ ಟಾಸ್ಕಿಂಗ್ ಅಥವಾ ಗೇಮಿಂಗ್ ನೀವು ಯೂಸ್ ಮಾಡ್ತಾ ಇರುವಾಗ, ಅಂದರೆ ಯಾವುದೇ ಒಂದು ಹೈ ಪರ್ಫಾರ್ಮೆನ್ಸ್ ಆ್ಯಪ್ ಯೂಸ್ ಮಾಡ್ತಾ ಇರುವಾಗ ನಿಮಗೆ ಎಕ್ಸ್ಟ್ರಾ ರ್ಯಾಮ್ ಬೇಕಾದರೆ ಈ ಸ್ಟೋರೇಜ್ ಇದೆಯಲ್ಲ, ಮೇನ್ ಸ್ಟೋರೇಜ್ 128 GB ಮೇನ್ ಸ್ಟೋರೇಜಿಂದ ಸ್ವಲ್ಪ ಸ್ಟೋರೇಜನ್ನು ಅದು ತೆಕೊಂಡು ವರ್ಚುವಲ್ ರ್ಯಾಮ್ ಅಂದರೆ ರ್ಯಾಮ್ ಆಗಿ ಕನ್ವರ್ಟ್ ಮಾಡ್ತದೆ. ಸೊ ಎಕ್ಸ್ಟ್ರಾ 5 GB ರ್ಯಾಮ್ ಈ ವರ್ಚುವಲ್ ರ್ಯಾಮ್ ಫೀಚರ್ ಪ್ರೊವೈಡ್ ಮಾಡ್ತಾ ಇದೆ. ಸೊ ನಿಮಗೆ 6 GB ರ್ಯಾಮ್ ಇದ್ದರೆ ನಿಮ್ಮ ಸ್ಮಾರ್ಟ್ಫೋನಲ್ಲಿ ವರ್ಚುವಲ್ ರ್ಯಾಮ್ 5 GB ಆ್ಯಡ್ ಮಾಡಿದರೆ ನಿಮಗೆ ಟೋಟಲ್ 11 GB ಟೋಟಲ್ ಡೈನಾಮಿಕ್ ರ್ಯಾಮ್ ನಿಮಗೆ ಪ್ರೊವೈಡ್ ಮಾಡ್ತದೆ ಈ ವರ್ಚುವಲ್ ರ್ಯಾಮ್ ಫೀಚರ್. ಸೊ ಮಲ್ಟಿ ಟಾಸ್ಕಿಂಗ್ ಮತ್ತು ಗೇಮಿಂಗ್ ಎಕ್ಸ್ಪೀರಿಯನ್ಸ್ಗೆ ಯಾವುದೇ ಒಂದು ಸ್ಟಕ್ ಇಶ್ಯೂಸ್ ರ್ಯಾಮಿಂದಾಗಿ ಆಗೋದಿಲ್ಲ. ಸೊ ಸ್ಟೋರೇಜ್ ಮತ್ತು ರ್ಯಾಮ್ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಒಂದು ಪ್ಲಸ್ ಪಾಯಿಂಟ್ ಪ್ರೊವೈಡ್ ಮಾಡ್ಬೋದು ರಿಯಲ್ಮಿ ನ್ಯಾರ್ಜೋ 50ಗೆ. ಸೊ ವರ್ಚುವಲ್ ರ್ಯಾಮ್ ಮತ್ತೊಂದು ಎಡಿಷನ್ ಅಂತ ಹೇಳ್ಬೋದು ಈ ಸ್ಮಾರ್ಟ್ಫೋನಲ್ಲಿ. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದು. ಸೊ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ಗೆ ನಮಗೆ ಗೊತ್ತಾಗುವಂತಹ ಒಂದೇ ವಿಷಯ ಏನಂತ ಹೇಳಿದ್ರೆ ಫೇಸ್ ಅನ್ಲಾಕ್, ಮತ್ತೊಂದು ಏನಂತ ಹೇಳಿದ್ರೆ ಅದರ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ಲಾಕ್. ಸೊ ಈ ಎರಡು ಫೀಚರ್ಸ್ ಕೂಡ ಈ ಸ್ಮಾರ್ಟ್ಫೋನಲ್ಲಿ ಬರ್ತಾ ಇದೆ. ಫೇಸ್ ಅನ್ಲಾಕ್ ಕೂಡ ಇದೆ, ಹಾಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಸೈಡ್ ಮೌಂಟೆಡ್ ಅಂತ ಹೇಳಿದ್ರೆ ನಿಮಗೆ ಪವರ್ ಬಟನ್ ಜೊತೆಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕಂಬೈನ್ ಆಗಿ ಬರ್ತಾ ಇದೆ. ಸೊ ಇಲ್ಲಿ ಕೂಡ ಅಂದ್ರೆ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಸೊ ಇಲ್ಲಿ ಕೂಡ ಒಂದು ಪ್ಲಸ್ ಪಾಯಿಂಟ್ ಪ್ರೊವೈಡ್ ಮಾಡಬಹುದು ರಿಯಲ್ಮಿ ನ್ಯಾರ್ಜೋ 50 ಸ್ಮಾರ್ಟ್ಫೋನ್ಗೆ. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ನ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋಣ. ಸೊ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋ ಮುಂಚೆ ನಾನು ಇದರ ಸಿಮ್ ಸ್ಲಾಟ್ ಬಗ್ಗೆ ಮಾತಾಡ್ತೇನೆ. ಸೊ ಇಲ್ಲಿ 3 ಕಾರ್ಡ್ ಸ್ಲಾಟ್ ಪ್ರೊವೈಡ್ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ ನೀವು 2 ನ್ಯಾನೋ ಸಿಮ್ ಯೂಸ್ ಮಾಡ್ಬೋದು, ಪ್ಲಸ್ ಒಂದು ಮೈಕ್ರೋ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ ಸ್ಲಾಟಲ್ಲಿ ನೀವು ಒಂದು ಮೈಕ್ರೋ SD ಕಾರ್ಡ್ ಯೂಸ್ ಕೂಡ ಮಾಡ್ಬೋದು. ಸೊ ಒಂದು ಡೆಡಿಕೇಟೆಡ್ ಮೈಕ್ರೋ SD ಕಾರ್ಡ್ ಸ್ಲಾಟ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಮೈಕ್ರೋ SD ಕಾರ್ಡ್ ಸ್ಲಾಟ್ ಅನ್ನು ಯೂಸ್ ಮಾಡ್ಕೊಂಡು ನೀವು 1 TB ತನಕ ಸ್ಟೋರೇಜ್ ಅನ್ನು ಎಕ್ಸ್ಪಾಂಡ್ ಮಾಡ್ಬೋದು. ಸೊ ಇದು 3 ಕಾರ್ಡ್ ಸ್ಲಾಟ್. ಸೊ ಸಿಮ್ ಸ್ಲಾಟ್ ಬಗ್ಗೆ ಮಾತಾಡೋದಾದ್ರೆ ಡೆಡಿಕೇಟೆಡ್ ಮೈಕ್ರೋ SD ಕಾರ್ಡ್ ಸ್ಲಾಟ್ ಇದೆ. ಸೊ ಅದ ಕಾರಣ ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಸೊ ಕಾಮನ್ ಕನೆಕ್ಟಿವಿಟಿ ಆಪ್ಷನ್ಸ್ ಯಾವುದಂತ ಹೇಳಿದ್ರೆ ನೀವು ಎಲ್ಲ ಸ್ಮಾರ್ಟ್ಫೋನಲ್ಲಿ ನೋಡ್ತಾ ಇರ್ಬೋದು, ಅದೇ ಕನೆಕ್ಟಿವಿಟಿ ಆಪ್ಷನ್ಸ್ ಇಲ್ಲಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವೈಫೈ, ಬ್ಲೂಟೂತ್ ವರ್ಷನ್ 5.1, GPS, 4G ಕನೆಕ್ಟಿವಿಟಿ, 3.5mm ಹೆಡ್ಫೋನ್ ಜಾಕ್, ಹಾಗೆಯೇ ಚಾರ್ಜಿಂಗ್ಗೋಸ್ಕರ USB Type-C ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಕನೆಕ್ಟಿವಿಟಿಯಲ್ಲಿ ಕೂಡ ಯಾವುದೇ ಒಂದು ಇಶ್ಯೂಸ್ ಇಲ್ಲ, ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಇಲ್ಲ. ಸೊ ಒಂದು ಒಳ್ಳೆಯ ಕನೆಕ್ಟಿವಿಟಿ ಆಪ್ಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ರಿಯಲ್ಮಿ ನ್ಯಾರ್ಜೋ 50ಗೆ ಒಂದು ಪ್ಲಸ್ ಪಾಯಿಂಟ್ ಪ್ರೊವೈಡ್ ಮಾಡ್ಬೋದು ಕನೆಕ್ಟಿವಿಟಿ ಡಿಪಾರ್ಟ್ಮೆಂಟಲ್ಲಿ. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ನ ಬ್ಯಾಟ್ರಿ. ಸೊ ಈ ಪ್ರೈಸ್ ರೇಂಜಲ್ಲಿ ನೀವು ಯಾವುದೇ ಒಂದು ಸ್ಮಾರ್ಟ್ಫೋನ್ ನೋಡ್ಬೋದು, ಅಲ್ಲಿ 5000 mAh ಬ್ಯಾಟ್ರಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಸ್ಮಾರ್ಟ್ಫೋನಲ್ಲಿ ಕೂಡ 5000 mAh ಬ್ಯಾಟ್ರಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೀವು ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಇಲ್ಲಿ ಈಗ ನೀವು ರೀಸೆಂಟಾಗಿ ಬಂದ ಸ್ಮಾರ್ಟ್ಫೋನ್ಸಲ್ಲಿ 33 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಲವು ಬ್ರ್ಯಾಂಡ್ಗಳು ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ 33 ವಾಟ್ ಫಾಸ್ಟ್ ಚಾರ್ಜಿಂಗ್. ಸೊ ಇಲ್ಲಿ ಕೂಡ 33 ವಾಟ್ನ ಫಾಸ್ಟ್ ಚಾರ್ಜಿಂಗ್ ರಿಯಲ್ಮಿ ನ್ಯಾರ್ಜೋ 50ಯಲ್ಲಿ ಬರ್ತಾ ಇದೆ. ಮತ್ತೊಂದು ಏನಂತ ಹೇಳಿದ್ರೆ 33 ವಾಟ್ನ ಫಾಸ್ಟ್ ಚಾರ್ಜರ್ ಅಂದರೆ ಪವರ್ ಅಡಾಪ್ಟರ್ ಕೂಡ ಈ ಸ್ಮಾರ್ಟ್ಫೋನ್ ಜೊತೆಗೆ ಬರ್ತಾ ಇದೆ. ಸೊ ಬ್ಯಾಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಯಾವುದೇ ಒಂದು ಇಶ್ಯೂಸ್ ಇಲ್ಲ ರಿಯಲ್ಮಿ ನ್ಯಾರ್ಜೋ 50ಗೆ ಸ್ಪೆಸಿಫಿಕೇಶನ್ ವೈಸ್. ಸೊ ಇಲ್ಲಿ ಕೂಡ ಒಂದು ಪ್ಲಸ್ ಪಾಯಿಂಟ್ ಪ್ರೊವೈಡ್ ಮಾಡಬಹುದು ರಿಯಲ್ಮಿ ನ್ಯಾರ್ಜೋ 50 ಸ್ಮಾರ್ಟ್ಫೋನ್ಗೆ. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಆಂಡ್ರಾಯ್ಡ್ 11 ಯೂಸ್ ಮಾಡಿದ್ದಾರೆ. ಹಾಗೆಯೇ ರಿಯಲ್ಮಿ UI 2.2 ಆಂಡ್ರಾಯ್ಡ್ 11ನ ಒಂದು ಸ್ಕಿನ್ ಅಂತ ಹೇಳ್ಬೋದು ರಿಯಲ್ಮಿ UI 2.2. ಸೊ ಕಸ್ಟಮೈಸೇಷನ್ ತುಂಬ ಇದೆ ಈ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ರಿಯಲ್ಮಿ UI 2.2 ಅಲ್ಲಿ. ಮತ್ತೊಂದು ಏನಂತ ಹೇಳಿದ್ರೆ ನಿಮಗೆ ಬ್ಲೋಟ್ವೇರ್ಸ್ ಕೂಡ ಇದೆ. ಬ್ಲೋಟ್ವೇರ್ಸ್ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಆ್ಯಪ್ಸ್, ರಿಯಲ್ಮಿ ಆ್ಯಪ್ಸ್ ಆಗಿರ್ಬೋದು, ಹಾಗೆಯೇ ಸಪೋರ್ಟೆಡ್ ಕೆಲವು ಆ್ಯಪ್ಸ್ ಇರುತ್ತೆ, ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂತ ಒಂದು ಆ್ಯಪ್ಸ್ ಕೂಡ ಈ ಸ್ಮಾರ್ಟ್ಫೋನಲ್ಲಿ ಬರ್ತಾ ಇದೆ. ಮತ್ತೊಂದು ಏನಂತ ಹೇಳಿದ್ರೆ ನಿಮಗೆ ಆ್ಯಡ್ಸ್ ಕೂಡ ಈ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಸೊ ಯಾರಿಗೆಲ್ಲ ಕಸ್ಟಮೈಸೇಬಲ್ ಆಪರೇಟಿಂಗ್ ಸಿಸ್ಟಮ್ ಅಷ್ಟು ಇಷ್ಟ ಇಲ್ಲ ಅವರಿಗೆ ರಿಯಲ್ಮಿ UI ಅಷ್ಟು ಇಷ್ಟ ಆಗಲಿಕ್ಕಿಲ್ಲ. ಪ್ಯೂರ್ ಆಂಡ್ರಾಯ್ಡ್ ಜೊತೆಗೆ ತುಂಬ ಯೂಸ್ ಮಾಡಿದಂತಹ ಯೂಸರ್ಸ್ಗೆ ಈ ರಿಯಲ್ಮಿ UI ಅಷ್ಟು ಇಷ್ಟ ಆಗಲಿಕ್ಕಿಲ್ಲ. ಮತ್ತೊಂದು ಏನಂತ ಹೇಳಿದರೆ ರಿಯಲ್ಮಿ ಅವರು ಮಾಡಿದಂತಹ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ ಆಂಡ್ರಾಯ್ಡ್ 11 ಪ್ರೊವೈಡ್ ಮಾಡಿದ್ದಾರೆ. ಸೊ ಆಂಡ್ರಾಯ್ಡ್ 11 ಬದಲು ಆಂಡ್ರಾಯ್ಡ್ 12 ಈ ಸ್ಮಾರ್ಟ್ಫೋನಲ್ಲಿ ಪ್ರೊವೈಡ್ ಮಾಡಬೇಕಿತ್ತು. ಯಾಕಂತ ಹೇಳಿದರೆ ಲೇಟೆಸ್ಟ್ ಸ್ಮಾರ್ಟ್ಫೋನ್ಸ್ ಈಗ ಆಂಡ್ರಾಯ್ಡ್ 12 ಜೊತೆಗೆ ಬರಬೇಕಾಗುತ್ತೆ. ಯಾಕಂತ ಹೇಳಿದರೆ ನೆಕ್ಸ್ಟ್ ಅವರು ಏನು ವಾದ ಮಾಡ್ತಾರೆ ಅಂತ ಹೇಳಿದರೆ ರಿಯಲ್ಮಿ
ಯು ಐ ಇದೆ ಅಲ್ಲ, ರಿಯಲ್ಮಿ UI 2.2 ಅದರ ಅಪ್ಡೇಟ್ಸ್ ಬರುವಾಗ ಅವರು 2 ಇಯರ್ ಅಪ್ಗ್ರೇಡ್ ಪ್ರೊವೈಡ್ ಮಾಡ್ತಾರೆ, ಆಪರೇಟಿಂಗ್ ಸಿಸ್ಟಮ್ ಅಪ್ಗ್ರೇಡ್. ಆಗ ಕೇವಲ ನಿಮಗೆ ಆಂಡ್ರಾಯ್ಡ್ 12 ಮತ್ತೆ ಆಂಡ್ರಾಯ್ಡ್ 13 ಬರುತ್ತೆ. ಸೊ ಆದ ಕಾರಣ ಇಲ್ಲೊಂದು ಇಶ್ಯೂ ಇದೆ. ಹಲವು ಬ್ರ್ಯಾಂಡ್ಸ್ ಈ ಟೈಪ್ ಇಶ್ಯೂಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ OS ಅಪ್ಗ್ರೇಡ್ ಅಲ್ಲಿ. ಅದೇನಂತ ಹೇಳಿದ್ರೆ ಲೇಟೆಸ್ಟ್ ವರ್ಷನ್ ಆಂಡ್ರಾಯ್ಡ್ 12 ಪ್ರೊವೈಡ್ ಮಾಡ್ತಾ ಇಲ್ಲ, ಬಟ್ ಮಿಡ್ ರೇಂಜ್ ಸ್ಮಾರ್ಟ್ಫೋನ್ ಅಲ್ಲಿ ಅವರು ಆಂಡ್ರಾಯ್ಡ್ 11 ಪ್ರೊವೈಡ್ ಮಾಡಿ 2 ಇಯರ್ಸ್ ಅಪ್ಗ್ರೇಡ್ ಕೊಡ್ತಾ ಇದ್ದಾರೆ, ಆಂಡ್ರಾಯ್ಡ್ 12 ಮತ್ತೆ ಆಂಡ್ರಾಯ್ಡ್ 13. ಆಕ್ಚುಲಿ ಅದು ಆಂಡ್ರಾಯ್ಡ್ 12 ಈಗ ಪ್ರೊವೈಡ್ ಮಾಡಿ ನಂತರ ಆಂಡ್ರಾಯ್ಡ್ 13 ಮತ್ತೆ ಆಂಡ್ರಾಯ್ಡ್ 14 ಆಪರೇಟಿಂಗ್ ಸಿಸ್ಟಮ್ ಅಪ್ಗ್ರೇಡ್ಸ್ ಬ್ರ್ಯಾಂಡ್ಸ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ರಿಯಲ್ಮಿ ಕೂಡ ಅದೇ ಒಂದು ಪ್ರಾಬ್ಲಮ್ ಇಲ್ಲಿ ಕ್ರಿಯೇಟ್ ಮಾಡಿದೆ OS ಅಪ್ಗ್ರೇಡ್ ಅಲ್ಲಿ. ಸೊ ಆಪರೇಟಿಂಗ್ ಸಿಸ್ಟಮ್ ವೈಸ್ ನೋಡೋದಾದ್ರೆ ರಿಯಲ್ಮಿ UI 2.0ಗೆ ಒಂದು ಓಕೆ ಪಾಯಿಂಟ್ಸ್ ಕೊಡ್ಬೋದು ಈ ಆಪರೇಟಿಂಗ್ ಸಿಸ್ಟಮ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ ಯಾರೆಲ್ಲ ಪರ್ಚೇಸ್ ಮಾಡ್ಬೇಕಂತಿದ್ದೀರಾ ಅವರು ಮಾರ್ಚ್ 3ರಿಂದ ಅಮೆಝಾನ್ ಹಾಗೆಯೇ realme.com ಇಂದ ಪರ್ಚೇಸ್ ಮಾಡಬಹುದು. ಸೊ ನಾನು ಮುಂಚೆನೇ ಹೇಳಿದಾಗೆ ಇದರಲ್ಲಿ 2 ವೇರಿಯಂಟ್ಸ್ ಬರ್ತಾ ಇದೆ, 4GB ಪ್ಲಸ್ 64GB. ಇದಕ್ಕೆ 12,999 ಆಗುತ್ತೆ. ಹಾಗೆಯೇ 6GB ಪ್ಲಸ್ 128GB ಇದಕ್ಕೆ 15,499 ಆಗುತ್ತೆ. ಸೊ ನೀವು ಮಾರ್ಚ್ 3 ನಂತರ ಅಮೆಝಾನ್ ಮತ್ತೆ realme.com ಇಂದ ಪರ್ಚೇಸ್ ಮಾಡ್ಬೋದು. ಸೊ ಇದು ಎಂಟೈರ್ ಇದರ ಸ್ಪೆಸಿಫಿಕೇಶನ್ಸ್ ಹಾಗೆ ಪ್ರೈಸಿಂಗ್ ಡೀಟೇಲ್ಸ್ ಹಾಗೆಯೇ ಇದರ ಸೇಲ್ ಡೇಟ್. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ಫೋನ್ ಯಾರಿಗೆಲ್ಲ ರೆಕಮೆಂಡ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಯಾರೆಲ್ಲ ಗೇಮರ್ಸ್ ಇದ್ದೀರಾ ಅವರಿಗೆ ರೆಕಮೆಂಡ್ ಮಾಡ್ಬೋದು. ಯಾಕಂತ ಹೇಳಿದ್ರೆ 120 Hz ರಿಫ್ರೆಶ್ ರೇಟ್ ನ ಡಿಸ್ಪ್ಲೇ ಪ್ರೊವೈಡ್ ಮಾಡಿದ್ದಾರೆ, ಹಾಗೆಯೇ G96 ಲೇಟೆಸ್ಟ್ ಮೀಡಿಯಾಟೆಕ್ ಪ್ರೊಸೆಸರ್ ಕೂಡ ಪ್ರೊವೈಡ್ ಮಾಡಿದೆ. ಸೊ ಗೇಮರ್ಸ್ಗೆ ಒಂದು ಪ್ಲಸ್ ಪಾಯಿಂಟ್ ಈ ಸ್ಮಾರ್ಟ್ಫೋನ್ ಈ ಪ್ರೈಸ್ ರೇಂಜ್ ಅಲ್ಲಿ. ಸೊ ಗೇಮರ್ಸ್ಗೆ ಡೆಫಿನೆಟ್ ಆಗಿ ಇದನ್ನು ರೆಕಮೆಂಡ್ ಮಾಡ್ಬೋದು. ಸೊ ಮತ್ತೊಂದು ಯಾರಿಗೆಲ್ಲ ಈ ಸ್ಮಾರ್ಟ್ಫೋನ್ ರೆಕಮೆಂಡ್ ಮಾಡ್ಬೋದು ಅಂತ ಹೇಳಿದ್ರೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇರುವಂತ ಅಂದ್ರೆ 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಯಾರಿಗೆಲ್ಲ ಬೇಕು ಈ ಪ್ರೈಸ್ ರೇಂಜ್ ಅಲ್ಲಿ. ಸೊ ಅವರಿಗೆ ಕೂಡ ಈ ಪ್ರೈಸ್ ರೇಂಜ್ ಅಲ್ಲಿ ಹಲವು ಫೋನ್ಸ್ ಇದೆ 33 ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಇರುವಂತದ್ದು, ಬಟ್ ವಿತ್ ಲೇಟೆಸ್ಟ್ ಪ್ರೊಸೆಸರ್ 33 ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಪ್ರೊವೈಡ್ ಮಾಡ್ತಾ ಇದೆ. ಸೊ ಅವರಿಗೆ ಕೂಡ ಈ ಅಂತ ಯೂಸರ್ಸ್ಗೆ ಕೂಡ ಈ ಸ್ಮಾರ್ಟ್ಫೋನ್ ಅನ್ನು ರೆಕಮೆಂಡ್ ಮಾಡಬಹುದು. ಮತ್ತು ಈ ಸ್ಮಾರ್ಟ್ಫೋನ್ ಅನ್ನು ಯಾರಿಗೆಲ್ಲ ರೆಕಮೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಒಂದು ಯಾರೆಲ್ಲ ಕ್ಯಾಮರಾ ಎಂಥೂಸಿಯಾಸ್ಟ್ ಇದ್ದೀರಿ ಅಂದ್ರೆ ಕ್ಯಾಮರಾ ಡಿಪಾರ್ಟ್ಮೆಂಟ್ ಯಾರಿಗೆಲ್ಲ ತುಂಬಾ ಚೆನ್ನಾಗಿರ್ಬೇಕು ಅವರಿಗೆ ಅಂತ ಯೂಸರ್ಸ್ಗೆ ಈ ಸ್ಮಾರ್ಟ್ಫೋನ್ ಅನ್ನು ರೆಕಮೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂತ ಯೂಸರ್ಸ್ 2,000 ಅಥವಾ 2,500 ಜಾಸ್ತಿ ಸ್ಪೆಂಡ್ ಮಾಡಿ ನೀವು ರೆಡ್ಮಿ ನೋಟ್ 11s ಸ್ಮಾರ್ಟ್ಫೋನ್ಗೆ ಹೋಗೋದು ಒಳ್ಳೇದಂತ ನನ್ನೊಂದು ಅನಿಸಿಕೆ. ರೆಡ್ಮಿ ನೋಟ್ 11s ಒಳ್ಳೆಯ ಸ್ಮಾರ್ಟ್ಫೋನ್, ಸೇಮ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ, G96 ಪ್ರೊಸೆಸರ್. ಸೊ ಒಳ್ಳೆಯ 108 ಮೆಗಾಪಿಕ್ಸೆಲ್ನ ಕ್ಯಾಮರಾ ಕೂಡ ಇದೆ, ಪ್ರೈಮರಿ ಕ್ಯಾಮರಾ. ಹಾಗೆಯೇ 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಸೆನ್ಸರ್ ಕೂಡ ರೆಡ್ಮಿ ನೋಟ್ 11s ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಕ್ಯಾಮರಾ ಡಿಪಾರ್ಟ್ಮೆಂಟ್ ವೈಸ್ ನೀವು ರೆಡ್ಮಿ ನೋಟ್ 11sಗೆ ಹೋಗೋದು ಒಳ್ಳೇದಂತ ನನ್ನ ಒಂದು ಅನಿಸಿಕೆ. ಸೊ ಇಲ್ಲಿ Narzo 50 ಕ್ಯಾಮರಾ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಡಿಸಪಾಯಿಂಟ್ ಮಾಡಿದೆ. ಮತ್ತೊಂದು ಯಾರಿಗೆಲ್ಲ ಈ ಸ್ಮಾರ್ಟ್ಫೋನ್ ರೆಕಮೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಯಾರೆಲ್ಲ 5G ಸ್ಮಾರ್ಟ್ಫೋನ್ ಯಾರಿಗೆಲ್ಲ ಬೇಕು ಅವರಿಗೆ ಕೂಡ ಈ ಸ್ಮಾರ್ಟ್ಫೋನ್ ರೆಕಮೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮೀಡಿಯಾಟೆಕ್ Helio G96 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಸೊ ಇದೊಂದು 4G ಪ್ರೊಸೆಸರ್, ಆದ ಕಾರಣ ಇದೊಂದು 4G ಸ್ಮಾರ್ಟ್ಫೋನ್. ಸೊ ನಿಮಗೆ ಇಲ್ಲಿ 5G ಸಪೋರ್ಟ್ ಈ ಸ್ಮಾರ್ಟ್ಫೋನ್ ಅಲ್ಲಿ ಬರ್ತಾ ಇಲ್ಲ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ. ಹಾಗೆ ನಿಮ್ಮ ಒಂದು ಲೈಕ್ ಮತ್ತೆ ಸಬ್ಸ್ಕ್ರಿಪ್ಷನ್ ಇಂದ ನಮಗೆ ಮುಂದಿನ ಟೆಕ್ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಟಾಟಾ, ಬೈ ಬೈ. ಟೆಕ್ನಿಕಲ್ ಡೊಮೇನ್ ಸೈನಿಂಗ್ ಆಫ್.